ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2ನೆಯ ತರಗತಿಯ ಕನ್ನಡ ಪಾಠಪುಸ್ತಕದಲ್ಲಿ ಆರನೆಯ ಗದ್ಯ ಸಂತೆಯನ್ನು ತಿಳ್ಕೊಳ್ಳುವ. ಇಲ್ಲಿ ಸಂತೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ 4 ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನ್ನಿಸತೊಡಗಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದ ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಹೋದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇತ್ತು. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳು ಇವೆ. ಸಂತೆಯಲ್ಲಿ ಇರುವಂಥದ್ದನ್ನು ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ. ಇದಾದಮೇಲೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವೀಳ್ಯದೆಲೆ, ಬಾಳೆ ಎಲೆ, ಅಡಿಕೆ ಎಲೆ, ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿತಾ ಕೇಳ್ತಾಳೆ, ಓ, ಇಲ್ಲಿ ನೋಡಿ ಘಮಘಮಿಸುವ ಹೂಗಳು. ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ, ಬಿಸಿಲಿಗೆ ಬಾಡದಿರಲಿ ಅಂತ ನೆರಳಿಗೆ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡುಗಳು ಹೂಗಳಿವೆ. ಇನ್ನು ಅದಕ್ಕೆ ಜಾನ್ ಹೇಳ್ತಾನೆ, ಇಲ್ಲಿಗೆ ಇವರೆಲ್ಲರನ್ನು ಎಲ್ಲಿಂದ ತರುತ್ತಾರೆ ಅಂತ. ಚಿಕ್ಕಪ್ಪ, ಇವೆಲ್ಲವನ್ನು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ರಶೀದ್, ಚಿಕ್ಕಪ್ಪ, ಅಲ್ಲಿ ಕೈಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತೀರಲ್ಲ, ಯಾಕೆ? ಅವರೆಲ್ಲ ನಮಗೆ ಬೇಕಾದ ಪದಾರ್ಥಗಳನ್ನು ಒದಗಿಸಲು ಸಾಧ್ಯವಿಲ್ಲ. ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತದೆ. ಹೌದು, ಬನ್ನಿ, ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರು ಪದಾರ್ಥ, ಅರಿಶಿನ ಪುಡಿ, ಕಾಫಿ ಪುಡಿ, ಟೀ ಪುಡಿ, ಚಾಕ್ಲೇಟ್, ಬಿಸ್ಕಟ್, ಈ ರೀತಿಯ ಎಲ್ಲ ಪದಾರ್ಥಗಳು ಇರ್ತದೆ. ನೋಡಿ, ನನ್ನ ಅಕ್ಕ ಬಯಸುವುದು ರಿಬ್ಬನ್, ಬಳೆ, ಸರ, ಪೌಡರ್ಗಳು. ರಿಬ್ಬನ್, ಬಳೆ, ಸರ, ಪೌಡರ್ಗಳು. ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು ಮತ್ತು ದೊರೆಯುತ್ತದೆ. ಹಬ್ಬ, ಸಂತೆಯಲ್ಲಿ ಅಷ್ಟೆಲ್ಲ ಅಂಗಡಿ. ಎಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕ್ಕಾಸಿ, ಕುಳ, ಕುಟುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಇನ್ನೇನಾಯಿತು? ಜಾನ್ ಕೇಳ್ತಾನೆ, ಅಲ್ಲಿ ಏನೋ ರಿಪೇರಿ ಮಾಡ್ತಾ ಇದ್ದಾರೆ, ಏನದು ಅಂತ ಕೇಳ್ತಾನೆ. ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ಹಾಳಾಗಿರುವ ಬೀಗ ಹಾಕ್ಕೊಂಡೆ ರಿಪೇರಿ ಮಾಡುತ್ತಿದ್ದಾರೆ. ಅದಕ್ಕೆ ಅನಿತಾ ಹೇಳ್ತಾಳೆ, ಚಿಕ್ಕಪ್ಪ, ಈ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ ಅಂತ ಹೇಳ್ತಾಳೆ. ಚಿಕ್ಕಪ್ಪ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ. ಹಾಡು, ಆಡಳಿತಗಾರ, ಮನೋರಂಜನೆ ನಡೀತದೆ. ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷ ಆಟವನ್ನು ನೋಡುವ. ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯ, ಬಾಳೆಹಣ್ಣು ಇಟ್ಟಿದ್ದೇವೆ. ನಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯ. ಇಲ್ಲಿ ಕುಮಾರ ಸಿಪ್ಪೆಯನ್ನು ಜಾರಿಗೆ ಎಸೆಯಬಾರದು ಅಂತ ರಶೀದ್ ಹೇಳುವಂಥದ್ದು. ಅದಕ್ಕೆ ಯಾರು ಅನಿತಾ ಹೇಳ್ತಾಳೆ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ಚಿಕ್ಕಪ್ಪ ಹೇಳ್ತಾರೆ, ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ. ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿ, ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಂಸ್ಕೃತಿಯ ಕೇಂದ್ರ. ಇಲ್ಲಿ ಬರುವಂತಹ ಪದಗಳನ್ನು ಗಟ್ಟಿಯಾಗಿ ಓದಬೇಕು. ಸಂತೆ, ಗದ್ದಲ, ಅಂಗಡಿ, ವ್ಯಾಪಾರ, ತೊಗರಿ, ವೀಳ್ಯದೆಲೆ, ರಾಶಿ, ಕಡಲೆ, ಧಾನ್ಯ, ಗುದ್ದಲಿ, ಮೆಣಸಿನಕಾಯಿ, ಈರುಳ್ಳಿ, ಕಸದ ತೊಟ್ಟಿ, ರೈತ, ಬೆಳ್ಳುಳ್ಳಿ, ಅಕ್ಕಿ, ಪದಾರ್ಥ, ಜೋಳ, ಮೈದಾನ, ಹಾರೆ, ಸಲಕರಣೆ ಇತ್ಯಾದಿ. ಇನ್ನು ಪದಗಳ ಅರ್ಥಗಳಿರುವಂಥದ್ದು: ಖುಷಿ, ಹಿಗ್ಗು, ಪದಾರ್ಥ, ವಸ್ತು, ರಾಶಿ, ಗುಂಪು, ಗುಪ್ಪೆ, ರಿಪೇರಿ, ಸರಿ ಮಾಡುವಿಕೆ, ಸಲಕರಣೆ, ಉಪಕರಣ, ದಿನಸಿ ಧಾನ್ಯ ದವಸ, ಬದಿ ಅಂದರೆ ಪಕ್ಕ ಮುಗ್ಗಲು.
ಇನ್ನು ಇಲ್ಲಿ ಚಟುವಟಿಕೆಗಳಿದೆ, ಗಮನಿಸಿ. ಸಾಂಬಾರಂದರೆ ಮಸಾಲೆ ಪದಾರ್ಥ, ವ್ಯಾಪಾರ ಅಂದರೆ ಕೊಳ್ಳುವುದು ಮಾರಾಟ ಮಾಡೋದು, ಮನೋರಂಜನೆ ಎಂದರೆ ಮನಸ್ಸನ್ನು ಸಂತೋಷಗೊಳಿಸುವುದು, ಗುದ್ದಲಿ ನೆಲವನ್ನು ಅಗೆಯಲು ಉಪಯೋಗಿಸುವ ಒಂದು ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಇನ್ನಿಲ್ಲಿ ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೊರಟರು. ಸಂತೆಯಲ್ಲಿ ಏನೇನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಅವರು ಪ್ರಶ್ನೆಗಳು: ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡ್ತಾಯಿದ್ರು? ಕೊಡೆ, ಚಪ್ಪಲು, ಈ ರೀತಿಯಾಗಿ ಸಂತೆಯಲ್ಲಿ ರಿಪೇರಿಯನ್ನು ಮಾಡ್ತಾಯಿದ್ರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಮಕ್ಕಳು ಬಾಳೆಹಣ್ಣಿನ ಸಿಂಪೆಯನ್ನು ಎಲ್ಲಿ ಹಾಕಿದರು ಎನ್ನುವಂಥ ಪ್ರಶ್ನೆ. ಆಮೇಲೆ ಯಾರು ಯಾರಿಗೆ ಹೇಳಿದರು? ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಇಲ್ಲಿ ಇದೆ. ಇವೆಲ್ಲವೂ ಎಲ್ಲಿಂದ ತರುತ್ತಾರೆ? ಸಿಪ್ಪೆಯನ್ನು ಜಾರಿಗೆ ಸೇಬಾರದು. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಚಿಕ್ಕಪ್ಪ ಮಾದರಿಯನ್ನು ಬರಿಬೇಕು. ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಪ್ರಶ್ನೆಯನ್ನು ನೋಡಿಕೊಳ್ಳುವ ನಂತರ ಅದನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ತಿಳ್ಕೊಳ್ಬೇಕು. ಗೆಳೆಯರೆಲ್ಲರೂ ಕೂಡಿ ಎಲ್ಲಿಗೆ ಹೊರಟರು? ಹೊರ ಸಂಚಾರ. ಸಂತೆಯಲ್ಲಿ ಏನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಏನೆಲ್ಲ ಇಲ್ಲಿ ಮಕ್ಕಳು ಚಿಕ್ಕಪ್ಪನೊಟ್ಟಿಗೆ ಸಂತೆಗೆ ಬಂದಿರುವಂಥದ್ದು. ಚಟುವಟಿಕೆಗಳನ್ನೆಲ್ಲ ಒಮ್ಮೆ ನೋಡ್ಕೊಳ್ಳಿ. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಎಸೆದರು. ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಸಂತೆಯಲ್ಲಿ ಈಗ ಇಲ್ಲಿ ಅವರು ಕೊಟ್ಟಿರುವಂತಹ ಹಗಲು ವೇಷ. ಇಲ್ಲಿ ಸಂತೆಯಲ್ಲಿ ಏನು ನಡೀತಾ ಇತ್ತು? ಯಾವ ಆಟ? ಹಗಲು ವೇಷ ಆಟ ನಡೆಯುತ್ತಿತ್ತು. ಏನು ರಿಪೇರಿ ಮಾಡ್ತಾಯಿದ್ರು? ಬೀಗ ಮತ್ತು ಕೊಡೆಯನ್ನು ರಿಪೇರಿ ಮಾಡ್ತಾಯಿದ್ರು. ಸಂತೆಯಲ್ಲಿ ಏನು ರಿಪೇರಿಯನ್ನು ಮಾಡ್ತಾಯಿದ್ರು? ಸಂತೆಯಲ್ಲಿ ಕೊಡೆ ಮತ್ತು ಬೀಗ ಮತ್ತು ಕೊಡೆ ರಿಪೇರಿ ಮಾಡ್ತಾಯಿದ್ರು. ಸಂತೆಯಲ್ಲಿ ಯಾವ ಆಟ ಆಡ್ತಾಯಿದ್ರು? ಹಗಲು ವೇಷ ಆಟ. ಮಕ್ಕಳು ಬಾಳೆಹಣ್ಣಿನ ಸಿಂಪೆಯನ್ನು ಎಲ್ಲಿ ಹಾಕಿದರು? ಇನ್ನು ಅವಸರದಿಂದ ಚದುರಿ ಹೋಗಬೇಡಿ. ಇಲ್ಲಿ ಈ ಮಾತನ್ನು ಅನಿತಾಳ ಚಿಕ್ಕಪ್ಪ ಮಕ್ಕಳಲ್ಲಿ ಹೇಳಿದರು. ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಅದನ್ನು ಯಾರು ಹೇಳ್ತಾರೆ? ಅನಿತಾ ಹೇಳ್ತಾಳೆ. ಓ ನೋಡಿ ಗಮಗಮಿಸುವ ಹೂಗಳು. ಅನಿತಾ ಹೇಳುವಂಥದ್ದು ಎಲ್ಲ ಮಕ್ಕಳಿಗೆ ಹೇಳುವಂಥದ್ದು. ಇಲ್ಲಿದೆ. ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಅಂತ ಮಕ್ಕಳು ಕೇಳುವಂಥದ್ದು. ಸಿಪ್ಪೆಯನ್ನು ದಾರಿಗೆ ಎಸೆಯ ಬೇಡ ಅಂತ ಹೇಳುವಂಥದ್ದು. ಇಲ್ಲಿ ಇನ್ನು ಬರುವಂತಹ ಪಾಠ ಅರಿವೇ ಗುರು. ಮುಂದಿನ ವಿಡಿಯೋದಲ್ಲಿ ನಾವು ಅರಿವೇ ಗುರು ಗದ್ಯವನ್ನು ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.